ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ತುಲಾ ರಾಶಿ 2026 ಏಪ್ರಿಲ್ 19ನೇ ತಾರೀಕು ನಂತರದಲ್ಲಿ ಈ ತುಲಾ ರಾಶಿಯಲ್ಲಿ ಹುಟ್ಟದಂತವ್ರಿಗಿರುವಂತಹ ಪಾಸಿಟಿವ್, ನೆಗೆಟಿವ್ ವಿಚಾರಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ರಾಶ್ಯಾಧಿಪತಿ ಅಷ್ಟಮದಲ್ಲಿ ಇರುವಂತದ್ದು ನಿಮಗೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಬೋದು. ಲಂಗ್ಸ್ ರಿಲೇಟೆಡ್ ಇಶ್ಯೂಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು, ಆಮೇಲೆ ಒಂದು ರೀತಿ ಮಾನಸಿಕವಾಗಿ ಖಿನ್ನತೆ ಕಾಡುವಂಥದ್ದು, ಈ ತರ ಸಾಧ್ಯತೆಗಳು ತುಲಾರಾಶಿಯವರಿಗೆ ಈ ಟೈಮಲ್ಲಿ ಕಾಡುತ್ತೆ. ಇವೆಲ್ಲ ಮ್ಯಾನೇಜಬಲ್, ಇವೆಲ್ಲ ದೊಡ್ಡ ಪ್ರಾಬ್ಲಮ್ಸ್ ಅಲ್ಲ, ಟೆಂಪರರಿ. ಸಪ್ತಮದಲ್ಲಿರುವಂತಹ ಸೂರ್ಯ ಎಕ್ಸೈಟೆಡ್ ಆಗಿರೋದ್ರಿಂದ ನನ್ನ ಒಂದು ಪ್ರೆಡಿಕ್ಷನ್ ಏನಂದ್ರೆ, ನಿಮ್ಮ ಒಂದು ಲೈಫ್ ಪಾರ್ಟ್ನರ್ಸ್ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರು, ತುಲಾರಾಶಿಯವರಿದ್ದು ಅವ್ರ ವಿವಾಹವಾಗಿ ಅವರ ಜೀವನ ಸಂಗಾತಿಗಳು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಈ ಟೈಮ್ ಪೀರಿಯಡ್ ಅಲ್ಲಿ ಅವರಿಗೆ ಸಕ್ಸಸ್ ಇರುತ್ತೆ. ಅವ್ರೇನಾದ್ರು ಹೊಸ ಜಾಬಿಗೆ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಸಕ್ಸಸ್ ಇರುತ್ತೆ. ಅವ್ರಿಗೆ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಒಂದು ಟೆಂಡರಿಗೋ ಇನ್ನೊಂದಕ್ಕೋ ವೆಯ್ಟ್ ಮಾಡ್ತಿದ್ರೆ ಅಲ್ಲಿ ಸಕ್ಸಸ್ ಇರುತ್ತೆ. ಇಷ್ಟು ತುಲಾರಾಶಿಯವರಿಗಿರುವಂತಹ ಅನುಕೂಲಗಳು. ಆಮೇಲೆ ಪಂಚಮ ಭಾವದಲ್ಲಿರುವಂತಹ ಗ್ರಹಗಳು ಚೆನ್ನಾಗಿಲ್ದಿರೋದ್ರಿಂದ ಸಂತಾನದ ಯೋಗ ಡಿಲೇ ಆಗ್ಬೋದು, ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋದು, ಇನ್ನೊಂದು ನಾನಾ ತರದ ಸಮಸ್ಯೆಗಳಿರುತ್ತೆ. ಇದು ಮೆಡಿಕಲ್ ಹೆಲ್ಪ್ ತಗೊಳ್ಳುವಂತ ಸ್ಥಿತಿಗೆ ಹೋಗುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ಜಾಗ್ರತೆಯಿಂದ ಇರಿ. ಆಮೇಲೆ ನವಮ ಭಾವದಲ್ಲಿರುವಂತಹ ಗ್ರಹ ತಂದೆಯ ಆರೋಗ್ಯಗಳಿಗೆ ಏರ್ಪೇರು ಮಾಡ್ಬೋದು. ಅನವಶ್ಯಕ ಸಂಚಾರ, ಟ್ರಾವೆಲ್ ನಿಮಗೆ ಕೊಡುತ್ತೆ. ನೀವು ಅದರ ಯಾವುದೇ ತರದ ಅನವಶ್ಯಕ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ತಿರುಗಾಡ್ಬೇಕಾಗತ್ತೆ. ಯಾರ್ದೋ ಕೆಲ್ಸಕ್ಕೆ ಹೋಗ್ತೀರಾ, ಸಿಗಾಕೊಳ್ತೀರಾ, ನಿಮ್ಗೆ ಏನು ಲಾಭ ಆಗಲ್ಲ. ಈ ತರ ಟ್ರಾವೆಲ್ಸ್ ಬರ್ಬೋದು. ಆಮೇಲೆ ನಿಮಗೆ ಪ್ರಾಪರ್ಟಿ ಖರೀದಿ ಆಗುವಂತ ಸಾಧ್ಯತೆ ಇದೆ, ಬಟ್ ಡಿಸ್ಪ್ಯೂಟ್ಸ್ ಆಗುತ್ತೆ. ಸೊ ಪ್ರಾಪರ್ಟಿ ತಗೊಂಡ್ಬಿಟ್ಟಿರ್ತೀರಿ, ಅಲ್ಲಿ ಏನೋ ಒಂದು ಲೀಗಲ್ ಇಶ್ಯೂಸ್ ಬಂದ್ಬಿಡುತ್ತೆ, ಅಲ್ಲೇನೋ ಒಂದು ಕಿರಿಕಿರಿ ಬರುತ್ತೆ, ಅಥವಾ ನೀವು ಅಬ್ಸರ್ವ್ ಮಾಡಿದ್ರೆ ನೆಗೆಟಿವ್ ಆಗಿ ಅದು ನಿಮಗೆ ಕಾಡಬಹುದು. ಈ ತರ ಸಾಧ್ಯತೆಗಳು ಪ್ರಾಪರ್ಟಿ ರಿಲೇಟೆಡ್ ಇರೋದ್ರಿಂದ ಶನಿ ಗ್ರಹ ಬದಲಾವಣೆ ಆಗೋದಕ್ಕೆ ವೆಯ್ಟ್ ಮಾಡಿ. ಇಲ್ಲಂದ್ರೆ ಶನಿ ಗ್ರಹಕ್ಕೆ ಏನಾದ್ರು ಮಂತ್ರ ಜಪಗಳನ್ನ ಮಾಡಿ ಈ ತುಲಾರಾಶಿಯವರು ಪ್ರಾಪರ್ಟಿನ ತಗೋಬಹುದು. ಬಟ್ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಇರೋದ್ರಿಂದ ಏನೇ ತಗೊಳ್ಬೇಕಾದ್ರೂ ಜಾಗ್ರತೆಯಿಂದ ಇರಬೇಕಾಗುತ್ತೆ. ದಶಮ ಸ್ಥಾನ ಚೆನ್ನಾಗಿರೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ಹೊಸ ಉದ್ಯೋಗದ ಪ್ರಾಪ್ತಿ, ಅನುಕೂಲ ಎಲ್ಲವೂ ಕೂಡ ಸಾಧ್ಯತೆ ಈ ತುಲಾರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ವಿಚಾರಗಳು ತುಲಾರಾಶಿಯವರಿಗೆ ಸಂಬಂಧಿಸಿದೆ.